ಈ ವಿಡಿಯೋದಲ್ಲಿ ಬಂದು ನಾವು ಯಾವ ರೀತಿ ಕುಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡೋದು ಕಾಪ್ಸ್ನ ಯೂಸ್ ಮಾಡಿಕೊಂಡು ಅಂತ ನೋಡೋಣ. ಮೊದಲೆಲ್ಲ ನಾವು ಕ್ಯೂಬೇಡಮ್ನ ಇನ್ಸ್ಟಾಲ್ ಮಾಡಿಕೊಂಡು ನಾವು ನಾವು ಟೂಲ್ನ ಯೂಸ್ ಮಾಡಿಕೊಂಡು ನಾವು ಒಂದು ಕುಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡಿದ್ದು. ಅದರಲ್ಲಿ ಏನಾಗ್ತಿತ್ತು ಅಂತ ಅಂದರೆ, ಇನ್ ಕೇಸ್ ಏನಾದರೂ ಅಪ್ಗ್ರೇಡ್ ಮಾಡಬೇಕಾದ್ರೆ ನಾವು ಮ್ಯಾನ್ಯುವಲ್ ಆಗಿ ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಇದರಲ್ಲಿ ಬಂದು ಯಾವುದೇ ರೀತಿ ಮ್ಯಾನ್ಯುವಲ್ಗೆ ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಒಂದು YAML ಫೈಲ್ ಇರುತ್ತೆ, ಅದರೊಳಗಡೆ ಜಸ್ಟ್ ಮೆನ್ಷನ್ ಮಾಡಿ ಜಸ್ಟ್ ಅಪ್ಡೇಟ್ ಕೊಟ್ಟರೆ ಸಾಕು, ಇದೇ ಆಟೋಮೆಟಿಕ್ಕಾಗಿ ಅಪ್ಗ್ರೇಡ್ ಮಾಡ್ಕೊಳ್ಳುತ್ತೆ. ಕ್ಯೂಬೇಡಿಯಮ್ ಥರ ನಾವು ಒಂದೊಂದು ಪಾರ್ಟ್ನ ಡೌನ್ ಮಾಡಿ ಅದರಲ್ಲಿರೋನ ಪಾರ್ಟ್ಸ್ಗಳನ್ನ ಬೇರೆ ವರ್ಕರ್ ನೋಡು ಕಳಿಸಿ ಆ ರೀತಿ ಮಾಡೋ ಅವಶ್ಯಕತೆ ಇರಲ್ಲ. ಇದರಲ್ಲಿ ಜಸ್ಟು ಒಂದು YAML ಫೈಲ್ನ ಅಪ್ಡೇಟ್ ಮಾಡಿದ್ರೆ ಸಾಕು. ಮೊದಲು ನಾವೊಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡೋಣ. ಅದಕ್ಕೋಸ್ಕರ ನಿಮಗೆ ರಿಕ್ವೈರ್ಮೆಂಟ್ ಏನೇನು ಬೇಕಾಗಿರುತ್ತೆ ಅಂತ ಅಂದರೆ, ನೀವು ಇದೆಲ್ಲ ನೋಡಿದ್ರಿ. ನೆಕ್ಸ್ಟ್ ಇಲ್ಲಿ ಕಾಪ್ಸ್ ಅಂತ ಒಂದು ಕಾಣಿಸ್ತಿದೆ ನೋಡಿ, ಇದರೊಳಗಡೆ ಮೊದಲು ಬಂದು ನೀವು S3 ಬಕೆಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದರಲ್ಲಿ ಬಂದು ಎಲ್ಲ ಸ್ಟೇಟ್ ಬಂದು ಸ್ಟೋರ್ ಆಗ್ತಾ ಹೋಗುತ್ತೆ. ನಿಮ್ದು ಯಾವುದೇ ಕ್ಲಸ್ಟರ್ ಸ್ಟೇಟ್ ಆಗಲಿ ಎಲ್ಲ ಬಂದು ಅದ್ರಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ನೀವು ಇನ್ ಕೇಸ್ ಏನಾದರೂ ಎಡಿಟ್ ಮಾಡಿದಾಗ ಅದೇನಾಗುತ್ತೆ, ಸ್ಟೇಟ್ನ ಚೇಂಜ್ ಮಾಡಿ ನಿಮಗೆ ಅಪ್ಗ್ರೇಡ್ ಮಾಡುತ್ತೆ ಅಷ್ಟೇ. ಅದು ಮುಂದೆ ಹೇಳ್ತೀನಿ ನಿಮಗೆ. ಅದಾದಮೇಲೆ ಬಂದು ನಿಮಗೆ ಒಂದು ಟೂಲ್ ಬೇಕಾಗುತ್ತೆ ಕುಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಅದು ಬಂದು ಕಾಪ್ಸು. ಮೊದಲು ಕಾಪ್ಸ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಅದಾದಮೇಲೆ ಬಂದು ನೀವು ಆನ್ ಪ್ರಿಮಿಸಸಲ್ಲಿ ನೀವು ಕುಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡಬೇಕು ಅಥವಾ AWS ಕ್ರಿಯೇಟ್ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ಬಂದು AWS ಅಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಏನು ಮಾಡ್ತೀನಿ, AWS CLIನ ಕಾನ್ಫಿಗರ್ ಮಾಡಿ ಅದರಲ್ಲಿ ಬಂದು ನಾನು ಆಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀನ ಕಾನ್ಫಿಗರ್ ಮಾಡ್ತೀನಿ. ಅದಾದಮೇಲೆ ನಾನು ಡೈರೆಕ್ಟು ಆಕ್ಸೆಸ್ ಕೊಡ್ತೀನಿ. ಅದಕ್ಕೆ ಈ AWSಗೆ ಈ ಕಾಪ್ಸ್ಗೆ ಆಕ್ಸೆಸ್ ಕೊಡ್ತೀನಿ. ಈ ರೀತಿ ಅದು ಎಷ್ಟು ಇನ್ಸ್ಟೆನ್ಸ್ ಬೇಕೋ ಆ ಎಷ್ಟು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡೋ ಆಕ್ಸೆಸ್ನ ನಾನು ಕೊಡ್ತೀನಿ. ಮೊದಲು ಬಂದು ಇದೆಲ್ಲ ಗೊತ್ತಾಯಿತು ಅಂದ್ಕೊಳ್ತೀನಿ. ಮೊದಲು ಬಂದು ನಾನು ಒಂದು ಡಮ್ಮಿ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಆ ಇನ್ಸ್ಟೆನ್ಸ್ ಒಳಗಡೆ ಬಂದು ನಾನು ಕಾಪ್ಸ್ನ ಇನ್ಸ್ಟಾಲ್ ಮಾಡ್ತೀನಿ. ಆ ಕಾಪ್ಸ್ ಮುಖಾಂತರ ನಾವು ಕುಬರ್ನೆಟಿಸ್ ಕ್ಲಸ್ಟರ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಮೊದಲು ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ. ಮೊದಲು ಒಂದು S3 ಬಕೆಟ್ನ ಕ್ರಿಯೇಟ್ ಮಾಡ್ತೀನಿ. ಜಸ್ಟು ನಾನು S3ಗೆ ಹೋಗ್ತೀನಿ. ಮೊದಲೆಲ್ಲ 5 years ಬ್ಯಾಕ್ ಬಂದು ಕ್ಯೂಬೇಡಮ್ನ ಯೂಸ್ ಮಾಡಿಕೊಂಡು ಕ್ಲಸ್ಟರ್ನ ಕ್ರಿಯೇಟ್ ಮಾಡ್ತಾಯಿದ್ರು. ಇವಾಗ ಬಂದು ನಾವು ಕಾಪ್ಸ್ನ ಯೂಸ್ ಮಾಡ್ತೀವಿ, ಕ್ಯೂಬ್ ಆಪ್ರೇಷನ್ನ ಯೂಸ್ ಮಾಡ್ತೀವಿ, ಕುಬರ್ನೆಟಿಸ್ ಆಪ್ರೇಷನ್ನ. ಅದನ್ನು ಯೂಸ್ ಮಾಡಿಕೊಂಡು ನಾವು ಕುಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಇಲ್ಲಿ ಒಂದು ಬಕೆಟ್ನ ಕ್ರಿಯೇಟ್ ಮಾಡೋಣ. ಇಲ್ಲಿ ಬಂದು ಮೈ KTS ಮುರುಳಿ ಅಂತ ಕೊಡ್ತೀನಿ. ಈ ಬಕೆಟ್ ನೇಮ್ ಇದೆಯಾ ಅಂತ ನೋಡೋಣ ಮೊದಲು. ಓಕೆ, ಇಲ್ಲಿ ಬಂದು ನಾನು ವರ್ಷನಿಂಗ್ ಎನೇಬಲ್ ಮಾಡ್ತೀನಿ. ಓಕೆ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇವಾಗ ನಮ್ಮ ಹತ್ರ ಒಂದು ಬಕೆಟ್ ಕ್ರಿಯೇಟ್ ಆಗಿದೆ, ಮೈ KTS ಮುರುಳಿ ಅಂತ. ಓಕೆ, ನೆಕ್ಸ್ಟ್ ಬಂದು ನಾವು ಕಾಪ್ಸ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅದರದ್ದು ಸ್ಟೆಪ್ಸ್ಗಳು ಇಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಯಾವ ವರ್ಷನ್ ನಿಮ್ಗೆ ರಿಕ್ವೈರ್ಡ್ ಇರುತ್ತೋ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಜಸ್ಟು ಕಾಪ್ಸ್ ಇನ್ಸ್ಟಾಲೇಷನ್ ಅಂತ ಕೊಟ್ಟು ಅಂತ ಅಂದರೆ ನಿಮಗೆ ಇಲ್ಲಿ ಫುಲ್ಲು ಡೀಟೇಲ್ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಬಿಡುತ್ತೆ. ಇಲ್ಲಿ ನೋಡ್ಬೋದು, ಡಿಪ್ಲಾಯ್ ಟು AWS ಮೇಲೆ ಕ್ಲಿಕ್ ಮಾಡ್ತು ಅಂತ ಅಂದರೆ ನಿಮ್ಗೆ ಇಲ್ಲಿ ಫುಲ್ ಡೀಟೇಲ್ ಸ್ಟೆಪ್ಸ್ ಏನಿದೆ ಎಲ್ಲ ನಿಮಗೆ ಕೊಟ್ಬಿಡುತ್ತೆ. ಇದ್ರ ಮುಖಾಂತರ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಅಥವಾ ನೀವು ಡೈರೆಕ್ಟಾಗಿ ನನ್ನ ಗಿಟಬಲ್ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಕ್ರಿಯೇಟ್ ಮಾಡ್ಬೋದು. ನಾನು ಬಂದು ನನ್ನ ಗಿಟಬಲ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ನಮಗೊಂದು ಇನ್ಸ್ಟೆನ್ಸ್ ಬೇಕಾಗುತ್ತೆ, ಡಮ್ಮಿ ಇನ್ಸ್ಟೆನ್ಸು. ಜಸ್ಟು ನಾವು ಒಂದು ಕುಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡಬೇಕು ಅಂತ ನಮ್ಗೆ ಯಾವುದಾದ್ರು ಒಂದು ಇನ್ಸ್ಟೆನ್ಸ್ ಬೇಕಾಗುತ್ತೆ. ಅದ್ರ ಮುಖಾಂತರ ನಾವು ಮೀಡಿಯೇಟರ್ ಥರ ಅದ್ರ ಮುಖಾಂತರ ನಾವು ಇನ್ಸ್ಟಾಲ್ ಮಾಡ್ತೀವಿ. ಓಕೆ, ಒಂದು ಇನ್ಸ್ಟೆನ್ಸ್ನ ಲಾಂಚ್ ಮಾಡ್ತೀನಿ ನಾನು. ಓಕೆ, ಇದಕ್ಕೆ ಬಂದು ನೇಮ್ ಬಂದು ನಾನು ಕಾಪ್ಸ್ ಅಂತ ಕೊಡ್ತೀನಿ. ಓಕೆ, ಉಬುಂಟು ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ಓಕೆ, KTS. ಓಕೆ, ಎಲ್ಲ ಡಿಫಾಲ್ಟ್ ಆಗಿಬಿಡ್ತೀನಿ ನಾನು. ಈ ಡಿಫಾಲ್ಟ್ ಏನಿದೆ ಸೆಕ್ಯೂರಿಟಿ ಗ್ರೂಪ್, ಇದರಲ್ಲಿ ಎಲ್ಲ ಪರ್ಮಿಷನ್ ಇದೆ, ಎಲ್ಲ ಆಕ್ಸೆಸ್ ಮಾಡ್ಬೋದು. ಅದು ಇಲ್ಲಿ ಬಂದು ಒಂದು 20 ಕೊಡ್ತೀನಿ. ಓಕೆ, ಅದಾದಮೇಲೆ ನಾನು ಲಾಂಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ನು ಪೆಂಡಿಂಗ್ ಸ್ಟೇಟಲ್ಲಿದೆ. ಓಕೆ, ಅದಕ್ಕಿಂತ ಮೊದಲು ನಮಗೆ ಸೆಕೆಂಡ್ನೇ ಸ್ಟೆಪ್ಪಲ್ಲಿ ಬೇಕಾದಂಗೆ ಥರ್ಡ್ ಸ್ಟೆಪ್ಪಲ್ಲಿ ಬಂದು ನಾವು AWS CLIನ ಕಾನ್ಫಿಗರ್ ಮಾಡಬೇಕಾಗತ್ತೆ. ಅದಕ್ಕೆ ನನಗೆ ಆಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ ಬೇಕಾಗಿರೋದ್ರಿಂದ, ಇದಿನ್ನೂ ರನ್ ಆಗ್ತಿರೋದ್ರಿಂದ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ಗೆ ಹೋಗ್ತೀನಿ.
ಇಲ್ಲೋಯ್ತು ಅಂತ ಅಂದರೆ ನನ್ನ ಹತ್ರ ಆಲ್ರೆಡಿ ಯೂಸರ್ ಇದೆ ರಾಜು ಅಂತ. ಇದರೊಳಗಡೆ ಬಂದು ನಾನು ನಿಮಗೆ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ಗೊತ್ತಾಗಿಲ್ಲ ಅಂದರೆ ಪ್ರಿವಿಯಸ್ ವೀಡಿಯೋದಲ್ಲಿ ನಾನು ಕ್ರಿಯೇಟ್ ಮಾಡಿ ತೋರಿಸಿದ್ದೀನಿ. ಅದನ್ನು ನೀವು ರೆಫರ್ ಮಾಡ್ಬೋದು. AWS ಸರ್ವಿಸ್ ಪ್ಲೇ ಲಿಸ್ಟಲ್ಲಿದೆ. ಜಸ್ಟ್ ಒಂದು ಯೂಸರ್ನ ಕ್ರಿಯೇಟ್ ಮಾಡಿ ಅಡ್ಮಿನಿಸ್ಟ್ರೇಟರ್ ಆ್ಯಕ್ಸೆಸ್ನ ಕೊಟ್ಟಿದ್ದೀನಿ. ಇಲ್ಲಿ ಬಂದು ನಾನು ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ ಹೋಗಿ ಇಲ್ಲಿ ನೋಡೋದು ಆ್ಯಕ್ಸೆಸ್ ಕೀ. ಇದು ಆಲ್ರೆಡಿ ನನ್ನ ಹತ್ರ 2 ಕೀ ಇರೋದ್ರಿಂದ ಇಲ್ಲಿ ಏನು ತೋರಿಸ್ತಾ ಇಲ್ಲ. ನಿಮ್ಗಾಯಿತು ಅಂತ ಅದರಲ್ಲಿ ಕ್ರಿಯೇಟ್ ಆ್ಯಕ್ಸೆಸ್ ಕೀ ಎನೇಬಲ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಎಂಟರ್ ಮಾಡಿದ್ರೆ ನಿಮಗೆ ಆ್ಯಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ ಡೌನ್ಲೋಡ್ ಆಪ್ಷನ್ ಎನೇಬಲ್ ಆಗುತ್ತೆ. ಡೌನ್ಲೋಡ್ ಮಾಡ್ತು ಅಂತ ಅಂದರೆ ನಿಮಗೆ ಈ ರೀತಿ ಒಂದು ಫೈಲ್ ಡೌನ್ಲೋಡ್ ಆಗಿರುತ್ತೆ. ಎಲ್ಲಿದೆ ಇಲ್ಲಿ ನೋಡ್ಬೋದು. ಈ ರೀತಿ ಒಂದು ಎಕ್ಸೆಲ್ ಫಾರ್ಮೇಟಲ್ಲಿ ನಿಮಗೆ ಫೈಲ್ ಡೌನ್ಲೋಡ್ ಆಗುತ್ತೆ. ಇದರಲ್ಲಿ ನೋಡ್ಬೋದು, ಇದರಲ್ಲಿ ಆ್ಯಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ ಇದೆ. ಓಕೆ, ಇವಾಗ ಇನ್ಸ್ಟೆನ್ಸ್ ಒಳಗಡೆ ಲಾಗಿನ್ ಆಗೋಣ. ಕನೆಕ್ಟ್. ಇನ್ ಕೇಸ್ ಏನಾದರೂ ಇಲ್ಲಿ ಏನಾದರೂ ರೆಡ್ ಎರರ್ ಬಂತು ಅಂತಂದರೆ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ. ಆವಾಗಲೂ ರೆಡ್ ಎರರ್ ಬಂತು ಅಂತ, ರೆಡ್ ಕಲರಲ್ಲಿ ಏನಾದರೂ ಎರರ್ ಬಂತು ಅಂತ ಅಂದರೆ ನೀವು ಬಂದು ಸೆಕ್ಯೂರಿಟಿ ಗ್ರೂಪಲ್ಲಿ ಹೋಗಿ SSHನ ಎನೇಬಲ್ ಮಾಡಬೇಕಾಗುತ್ತೆ. ಸುಡೋಸು ಓಕೆ, ಇದೊಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ. ಓಕೆ, ಇವಾಗ ಬಂದು ನಾನು AWS CLIನ ಇನ್ಸ್ಟಾಲ್ ಮಾಡ್ತೀನಿ. ನೀವು ಡೈರೆಕ್ಟಾಗಿ ಡಾಕ್ಯುಮೆಂಟೇಷನ್ ಬೇಕಾದ್ರೆ ರೆಫರ್ ಮಾಡ್ಬೋದು, ಅಥವಾ ಸ್ನ್ಯಾಪ್ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು. ಸ್ನ್ಯಾಪ್ ಇನ್ಸ್ಟಾಲ್ AWS CLI ಓಕೆ, AWS CLI ಓಕೆ ಕ್ಲಾಸಿಕ್. ಇಲ್ಲಿ ನೋಡ್ಬೋದು ಇನ್ಸ್ಟಾಲ್ ಆಗ್ತಾ ಇದೆ. ಓಕೆ, ಇನ್ಸ್ಟಾಲ್ ಆಯಿತು. ಜಸ್ಟ್ AWS ಅಂತ ಕೊಡ್ತು ಅಂತಂದರೆ ನಿಮಗೆ ಈ ರೀತಿ ನಿಮಗೆ ಆಪ್ಷನ್ ತೋರಿಸೋದ್ರೆ ನಿಮಗೆ AWS CLI ಏನಿದೆ ಅದು ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ. ಓಕೆ, ಇದನ್ನು ಕಾನ್ಫಿಗರ್ ಮಾಡೋದು ಯಾವ ರೀತಿ ಅಂತಂದರೆ AWS ಕಾನ್ಫಿಗರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದರಲ್ಲಿ ಆ್ಯಕ್ಸೆಸ್ ಕೀ ಕೇಳುತ್ತೆ. ಇಲ್ಲೇನಿದೆ ಆ್ಯಕ್ಸೆಸ್ ಕೀ ಅದನ್ನು ನೀವು ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿ. ಓಕೆ, ತಿರ್ಗಾ 2 ಸರಿ ಡಬಲ್ ಎಂಟರ್ ಮಾಡ್ಬಿಟ್ಟೆ, ನೋ ಇಶ್ಯೂ. ಶಿಫ್ಟ್ ಇಲ್ಲಿ ಕೊಡೋ ಅವಶ್ಯಕತೆ ಇಲ್ಲ. ಓಕೆ, ಸೀಕ್ರೆಟ್ ಕೀ ಎಂಟರ್ ಕೊಡೋ ಅವಶ್ಯಕತೆ ಇಲ್ಲ ಅಂತಂದರೆ ಆಲ್ರೆಡಿ ಎಂಟರ್ ಆಗಿರೋದ್ರಿಂದ ಆಲ್ರೆಡಿ ಸ್ಟೋರ್ ಆಗಿರುತ್ತೆ. ಜಸ್ಟ್ ಇದು ಸ್ಟೋರ್ ಆಗಿರೋಲ್ಲ ಅಷ್ಟೇ. ಡಿಫಾಲ್ಟ್ ರೀಸನ್ ಒಂದು ನಾನು ನಾರ್ತ್ ವರ್ಜಿನಿಯಾನ ತಗೊಳ್ತೀನಿ. US East 1 ಇದನ್ನೇ ಕಾಪಿ ಮಾಡ್ಕೊಳ್ತೀನಿ ನಾನು. ಓಕೆ, ಇದನ್ನು ಎಂಟರ್ ಮಾಡ್ತೀನಿ. ಓಕೆ, ಇವಾಗ AWS ಕಾನ್ಫಿಗರ್ ಆಗಿದೆ. ಇವಾಗ ಚೆಕ್ ಮಾಡಬೇಕು ಅಂತ ಅಂದರೆ ಜಸ್ಟ್ ನಾನು ಇವಾಗ S3 ಬಕೆಟ್ನ ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ನಾನು ಲಿಸ್ಟ್ ಮಾಡ್ತೀನಿ. AWS S3 LS. ಓಕೆ, ಇಲ್ಲಿ ನೋಡ್ಬೋದು ಲಿಸ್ಟ್ ಮಾಡ್ತಾ ಇದೆ ಅಂತಂದರೆ ಆ್ಯಕ್ಸೆಸ್ ಸಿಕ್ಕಿದೆ. ಈ ಪರ್ಟಿಕ್ಯುಲರ್ ಇನ್ಸ್ಟೆನ್ಸಿಗೆ ಬಂದು ನಮ್ಮ ಈ ಏನಿದೆ EC2 ಇನ್ಸ್ಟೆನ್ಸ್ ಆ್ಯಕ್ಸೆಸ್ ಸಿಕ್ಕಿದೆ, ಫುಲ್ಲು ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಸೆಸ್ ಸಿಕ್ಕಿದೆ. ಅದಕ್ಕೋಸ್ಕರ ಅದು ಏನು ಬೇಕಾದ್ರೂ ಪರ್ಫಾರ್ಮ್ ಮಾಡ್ಬೋದು. ಇಲ್ಲಿ ಬಂದು KTSದು ನಾನು ಅಡ್ಮಿನಿಸ್ಟ್ರೇಟರ್ ಫುಲ್ ಆ್ಯಕ್ಸೆಸ್ ಕೊಟ್ಟಿರೋದ್ರಿಂದ ಅದು ಏನು ಬೇಕಾದ್ರೂ ಪರ್ಫಾರ್ಮ್ ಮಾಡ್ಬೋದು. ಇಲ್ಲಿ ಬಂದು AWS S3 ಕೊಟ್ಟು LS ಕೊಡ್ತು ಅಂತಂದರೆ ನಿಮಗೆ ಏನು ಕ್ರಿಯೇಟ್ ಮಾಡಿದ್ರೆ ಅದು ನಿಮಗೆ ಇಲ್ಲಿ ಲಿಸ್ಟ್ ಆಗ್ತಾಯಿದೆ. ಓಕೆ, ಕ್ಲಿಯರ್ ಮಾಡ್ತೀನಿ. ಇವಾಗ ಬಂದು ನಾವು ಯಾವುದೇ ಸ್ಟೆಪ್ಸ್ನ ಕ್ಲಿಯರ್ ಮಾಡೋದು, S3 ಬಕೆಟ್ ಕ್ರಿಯೇಟ್ ಮಾಡೋದು, ಮತ್ತು ಇನ್ಸ್ಟಾಲ್ ಮಾಡೋದು, ಮತ್ತು ಕಾನ್ಫಿಗರ್ ಮಾಡೋದು. ಅದಾದ್ಮೇಲೆ ಬಂದು ಕಾಪ್ಸ್ನ ಇನ್ಸ್ಟಾಲ್ ಮಾಡೋಣ. ಅದಕ್ಕೆ ಜಸ್ಟು ಈ ಸ್ಟೆಪ್ಸ್ ಏನಿದೆ ಇದನ್ನು ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಿ. ಓಕೆ, ಅದೇ ರೀತಿ ಸೆಕೆಂಡು ಇದನ್ನು ನಾವು ಮೂವ್ ಮಾಡೋಣ. LS ಓಕೆ, ಕಾಪ್ಸ್ ಡೌನ್ಲೋಡ್ ಆಗಿದೆ. ಇದನ್ನು ಬಂದು ನಾವು ಈ ಲೊಕೇಶನ್ ಮೂವ್ ಮಾಡೋಣ. ಮೂವ್ ಆದಮೇಲೆ ಬಂದು ನಾವು ಪರ್ಮಿಷನ್ ಅಸೈನ್ ಮಾಡಬೇಕಾಗುತ್ತೆ. ಓಕೆ, ಅದಾದಮೇಲೆ ಬಂದು ನಾವು ಕಾಪ್ ವರ್ಷನ್ನ ಚೆಕ್ ಮಾಡೋಣ. ಓಕೆ, ಇನ್ಸ್ಟಾಲ್ ಆಗಿದೆ. ಇವಾಗ ಬಂದು ಜಸ್ಟ್ ನೀವು ಕಾಪ್ಸ್ ಎಲ್ಪ್ ಅಂತ ಕೊಟ್ಟರೆ ಸಾಕು. ನಿಮಗೆ ಇಲ್ಲಿ ಫುಲ್ಲು ಡೀಟೇಲ್ಡ್ ಇನ್ಸ್ಟ್ರಕ್ಷನ್ ಕೊಡುತ್ತೆ ಯಾವ ರೀತಿ ಕ್ರಿಯೇಟ್ ಮಾಡೋದು ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು. ಇನ್ ಕೇಸ್ ಏನಾದರೂ ನೀವು ಕ್ಲಸ್ಟರ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಕಾಪ್ಸ್ ಕ್ರಿಯೇಟ್ ಕ್ಲಸ್ಟರ್ ಅಂತ ಕೊಟ್ಟು ಎಲ್ಪ್ ಅಂತ ಕೊಡ್ತು ಅಂತಂದರೆ ಅದೇ ಪರ್ಟಿಕ್ಯುಲರ್ ಸಮ್ ಕಮೆಂಟ್ನ ಕೊಡುತ್ತೆ. ಹೈ ಅವೈಲಬಿಲಿಟಿಗೆ ಯಾವ ರೀತಿ ಮತ್ತು ನಾರ್ಮಲ್ಗೆ ಯಾವ ರೀತಿ ಇರಬೇಕು ಅಂತ. ಇಲ್ಲಿ ನೋಡ್ಬೋದು ಎಲ್ಲ ಸ್ಟೆಪ್ಸ್ಗಳು ನಿಮಗೆ ಎನೇಬಲ್ ಆಗ್ತಾಯಿದೆ.
ನಾನು ಆಲ್ರೆಡಿ ನಿಮಗೆ ಸ್ಟೆಪ್ಸ್ಗಳು ಬಂದು ಇಲ್ಲೇ ಕೊಟ್ಟಿದ್ದೀನಿ, ಇದನ್ನು ನಾನು ಡೈರೆಕ್ಟಾಗಿ ಕಾಪಿ ಮಾಡ್ಕೊಳ್ತೀನಿ. ಇದನ್ನು ನಿಮಗೆ ಮೊದಲು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ ಕಾಪ್ಸ್ನ ಯೂಸ್ ಮಾಡ್ಕೊಂಡು ಒಂದು ಕ್ಲಸ್ಟರ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ ಕ್ಲಸ್ಟರ್ ನೇಮ್ ಬಂದು ನಿಮಗೆ ಮೈ ಕ್ಲಸ್ಟರ್ KTS ಲೋಕಲ್ ಅಂತ. ಅದಾದಮೇಲೆ ಬಂದು ಸ್ಟೇಟ್ ಬಂದು ನೀವು ಪರ್ಟಿಕ್ಯುಲರಾಗಿ ಈ ಕ್ಲಸ್ಟರ್ ಸ್ಟೇಟ್ನ ಎಲ್ಲಿ ಸ್ಟೋರ್ ಮಾಡಬೇಕು ಅನ್ನೋದಕ್ಕೆ ನೀವು ಒಂದು S3 ಬಕೆಟ್ನ ಕ್ರಿಯೇಟ್ ಮಾಡಿದರೆ ಅಲ್ಲಿ ಬಂದು ಸ್ಟೋರ್ ಮಾಡ್ಕೊಳ್ತಾ ಇರ್ತೀರಾ. ಅದಾದಮೇಲೆ ಬಂದು ಯಾವ ಝೋನಲ್ಲಿ ಡಿಪ್ಲೈ ಆಗಬೇಕು, ಅದಾದಮೇಲೆ ಬಂದು ನೋಡ್ ಕೌಂಟ್ ಎಷ್ಟು, ಅದಾದಮೇಲೆ ಬಂದು ನೋಡ್ ಸೈಜ್ ಯಾವುದು, ಇನ್ಸ್ಟೆನ್ಸ್ ಟೈಪು, ಅದಾದ್ಮೇಲೆ ಮಾಸ್ಟರು, ಮತ್ತು ಕ್ಯೂಬರ್ನೆಟಿಸ್ ವರ್ಷನ್ ಏನು ಬೇಕು, ಮತ್ತು DNS ಝೋನ್ ಯಾವ್ದು ಬೇಕು ಅಂತ ನೀವು ಇದು ಮಾಡಬೇಕಾಗತ್ತೆ. ಇದು ಬಂದು ಡಿಫಾಲ್ಟ್ ಆಗಿರುತ್ತೆ. ನೀವು ಇದನ್ನು ಡಿಪ್ಲೈ ಮಾಡೋಕ್ಕಿಂತ ಮೊದಲು ಒಂದು ಝೋನ್ನ ಕ್ರಿಯೇಟ್ ಮಾಡಿ, ನೀವೊಂದು ರೌಟ್ 53 ಹೋಗಿ ಒಂದು DNSನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ನಾನು ರೌಟ್ 53ಗೆ ಹೋಗಿ ನನ್ನ ಹತ್ರ ಆಲ್ರೆಡಿ ಒಂದು DNS ಇದೆ, ನೇಮ್ ಇದೆ, ನಾನು ಆಲ್ರೆಡಿ ಗೋಡಾಡಿಯಿಂದ ಇದು ಮಾಡಿರೋದು. ಇಲ್ಲಿ ನೋಡ್ಬೋದು muruli.shop ಅಂತ. ನಿಮ್ಗೆ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಗಿಲ್ಲ ಅಂತ ಅಂದರೆ ಜಸ್ಟು ಗೋ ಡ್ಯಾಡಿಗೆ ಹೋಗಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಂದು ನಿಮಗೆ ಯಾವ್ದು ಬೇಕೋ ಅದನ್ನು ಟೈಪ್ ಮಾಡಿ, ನಿಮ್ಗೆ ಯಾವ ಡೊಮೈನ್ ಬೇಕೋ ಆ ಡೊಮೈನು. ಇವಾಗ ಬಂದು ನಾನು jj.com ಬೇಕು ಅಂತ ಹೇಳ್ತೀನಿ ತಿಳ್ಕೊಳ್ಳಿ. ಇವಾಗ ಇಲ್ಲಿ ಬಂದು jj.com ಇದೆ ಅಂತ ತಿಳ್ಕೊಳ್ಳಿ, ಇದು ಸಿಕ್ಕಿದೆ ಅಂತ ತಿಳ್ಕೊಳ್ಳಿ, ಅಥವಾ muruli.com ಅಂತ ಟೈಪ್ ಮಾಡೋಣ. ಓಕೆ, ಇಲ್ಲಿ ನೋಡೋದು muruli.in ಅಂತ ಬಂತು. ಇದರಲ್ಲಿ ಯಾವುದು ಸಿಂಪಲ್ ಆಗಿ ನಿಮಗೆ ಸ್ಮಾಲ್ ಅಮೌಂಟ್ ಇರುತ್ತೆ. ಇವಾಗ ಮುರುಳಿ XYZ ಅಂತ ಯಾವ್ದು ಇರುತ್ತೋ ಅದನ್ನು ನೀವು ಡೈರೆಕ್ಟ್ ಕಾರ್ಟ್ಗೆ ಹಾಕಿ ಡೌನ್ಲೋಡ್ ಮಾಡಿ ಅದನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ನನ್ನ ಹತ್ರ ಆಲ್ರೆಡಿ ನಾನು ಇದು ಮಾಡಿರೋದ್ರಿಂದ ಬೈ ಮಾಡಿರೋದ್ರಿಂದ ನಿಮಗೆ ಆಲ್ಮೋಸ್ಟು ಇಲ್ಲಿ ನೀವು ಲಾಗಿನ್ ಆಯಿತು ಅಂತಂದರೆ ನಿಮಗೆ ಇಲ್ಲಿದೆ ಮೈ ಪ್ರಾಡಕ್ಟ್ಸಲ್ಲಿ ಹೋಯಿತು ಅಂತ ಅಂದರೆ ನಿಮಗೆ ಡೊಮೈನ್ ಯಾವ್ದು ಪರ್ಚೇಸ್ ಮಾಡಿರ್ತೀರ ಅದು ನಿಮಗೆ ಇಲ್ಲಿ ತೋರಿಸುತ್ತೆ. ಓಕೆ, ಇಲ್ಲಿ ನೋಡ್ಬೋದು muruli.shop ಅಂತ ಒಂದಿದೆ, muruli1.shop ಮತ್ತು ಮುರುಳಿ ಶಾಪ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಬರಲಿ, ಲೋಡ್ ಆಗ್ತಾ ಇದೆ ನಾನು. ಓಕೆ, ಅದಾದಮೇಲೆ ಬಂದು ನಾನು ಈ ಡೊಮೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡೊಮೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಎಲ್ಲ ನಿಮಗೆ ಡೊಮೈನ್ ಸೆಟ್ಟಿಂಗ್ ಎಲ್ಲ ಕಾಣಿಸ್ತಾ ಇದೆ. ಇವಾಗ ನಾನು ಡೊಮೈನ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ಬಂದು DNS ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ನೇಮ್ ಸರ್ವರ್ ಏನಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೇಮ್ ಸರ್ವರ್ ಬಂದು ನಾನು ಬೇರೆ ಯಾವುದೋ ಕ್ಲೌಡ್ಫ್ಲೇರ್ನ ಅಸೈನ್ ಮಾಡಿದ್ದೀನಿ. ನೀವು ಜಸ್ಟು ಒಂದು ಡೊಮೈನ್ನ ಪರ್ಚೇಸ್ ಮಾಡಿ, ಪರ್ಚೇಸ್ ಆದಮೇಲೆ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಿ ಜಸ್ಟ್ ಈ ಸ್ಟೆಪ್ಸ್ ಕಾಣ್ತಾ ಬನ್ನಿ. ಈ ಸ್ಟೆಪ್ಸ್ ಬಂದಾದಮೇಲೆ ಜಸ್ಟು ನೀವು ರಿಟರ್ನ್ ಹೋಗಿ ಇಲ್ಲಿ ಕ್ರಿಯೇಟ್ ಝೋನ್ ಮೇಲೆ ಕ್ಲಿಕ್ ಮಾಡಿ ಹೊಸದಾಗಿ ಒಂದು ಝೋನ ಕ್ರಿಯೇಟ್ ಮಾಡಿ. ಮುರುಳಿ 1. ಅಥವಾ ನೀವೇನು ಡೊಮೈನ ಪರ್ಚೇಸ್ ಮಾಡಿರ್ತೀರ ಅದನ್ನು ಕ್ಲಿಕ್ ಮಾಡಿ ಜಸ್ಟು ಕ್ರಿಯೇಟ್ ಝೋನ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಝೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಝೋನ್ ಕ್ರಿಯೇಟ್ ಆಗುತ್ತೆ. ಇದ್ರೊಳಗಡೆ ಹೋಯಿತು ಅಂತ ಅಂದರೆ ನಿಮಗೆ ಈ ರೀತಿ ಬೇಜಾನ್ ಆಪ್ಷನ್ಗಳು ಸಿಗುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ನೇಮ್ ಸರ್ವರ್ನ ಕ್ರಿಯೇಟ್ ಮಾಡಿರುತ್ತೆ. ಜಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ನೀವು ಇಲ್ಲಿ ಏನು ಕ್ರಿಯೇಟ್ ಆಗಿದೆಯೋ ಆ ನೇಮ್ ಸರ್ವರ್ನ ಕಾಪಿ ಮಾಡಿಕೊಂಡು ಡೈರೆಕ್ಟ್ ನೀವು ಇಲ್ಲೇನಿದೆ ನೇಮ್ ಸರ್ವರ್ ಅದಕ್ಕೆ ಹೋಗಿ ಚೇಂಜ್ ನೇಮ್ ಸರ್ವರ್ ಮೇಲೆ ಕ್ಲಿಕ್ ಮಾಡಿ ಜಸ್ಟು ಎಲ್ಲನೂ ಪೇಸ್ಟ್ ಮಾಡಿ. ಅಷ್ಟೇ, ಎಲ್ಲನೂ ಪೇಸ್ಟ್ ಮಾಡೋ ಇದು ಬೇಕಾಗಿಲ್ಲ, ಅವಶ್ಯಕತೆ ಇರಲ್ಲ. ಜಸ್ಟ್ 1 by 1 ಪೇಸ್ಟ್ ಮಾಡಿದ್ರು ಓಕೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೇಮ್ ಸರ್ವರ್ ಎಷ್ಟಿದೆ, 1 2 3 4 ಇದೆ. ಜಸ್ಟ್ ಇದಿಷ್ಟನ್ನು ಮಾತ್ರ ಕಾಪಿ ಮಾಡ್ಕೋಬೇಕಾಗತ್ತೆ. ಈ ಡಾಟ್ ಏನು ಬೇಕಾಗಿಲ್ಲ, ಇದಿಷ್ಟನ್ನ ಕಾಪಿ ಮಾಡ್ಕೋಬೇಕಾಗತ್ತೆ. ಇದಿಷ್ಟನ್ನ ಅದೇ ರೀತಿ ಎಲ್ಲನೂ ಕಾಪಿ ಮಾಡ್ಕೊಳ್ಳಿ 1 by 1. ಇವಾಗ ಒಂದನ್ನು ಕಾಪಿ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಒಂದನ್ನು ಕಾಪಿ ಮಾಡಿದ್ಮೇಲೆ ಇಲ್ಲಿ ಪೇಸ್ಟ್ ಮಾಡಿ, ತಿರ್ಗಾ ಸೆಕೆಂಡ್ ಒನ್ ಕಾಪಿ ಮಾಡಿದ್ರೆ ಇಲ್ಲಿ ಪೇಸ್ಟ್ ಮಾಡಿ, ಥರ್ಡ್ ಒನ್ನ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಕ್ರಿಯೇಟ್ ಮಾಡಿ ಪೇಸ್ಟ್ ಮಾಡಿ, ತಿರ್ಗಾ ಇನ್ನೊಂದು ಇಲ್ಲಿ ಪೇಸ್ಟ್ ಮಾಡಿ ಜಸ್ಟ್ ಸೇವ್ ಅಂತ ಕೊಟ್ಟು ಸೇವ್ ಅಂತ ಕೊಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮ್ಮದು ಏನಿದೆ ನೇಮ್ ಸರ್ವರ್ ಕಾನ್ಫಿಗರ್ ಆಗುತ್ತೆ. ಅವಾಗ ನೀವು muruli.shop ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇನ್ ಕೇಸ್ ಏನಾದರೂ ಅಪ್ಲಿಕೇಶನ್ ರನ್ ಮಾಡ್ತಾ ಇತ್ತು ಅಂದ್ರೆ ಅದನ್ನು ಆಕ್ಸೆಸ್ ಮಾಡ್ಬೋದು. ಇಲ್ಲಿಗೆ ಬಂತು ಅಂತಂದರೆ ಡೊಮೈನಿಗೆ ಬೇಕಾಗುತ್ತೆ. ಜಸ್ಟು ಬ್ಯಾಕ್ ಹೋಗಿ ಇವಾಗ ನೋಡ್ಬೋದು ಇಲ್ಲೆಲ್ಲ ಇದೆ. ನಮ್ಮದು ನೇಮ್ ಬಂದು muruli.shop ಆಗಿರೋದ್ರಿಂದ ಏನು ಮಾಡ್ತೀನಿ, ಇಲ್ಲಿ ಇದನ್ನು ಸ್ವಲ್ಪ ಆಲ್ಟರ್ ಮಾಡ್ಕೊಳ್ತೀನಿ ಅಷ್ಟೇ. ಜಸ್ಟು ಇದನ್ನು ಕಾಪಿ ಮಾಡ್ಕೊಳ್ತೀನಿ, ಇದನ್ನು ರಿಮೂವ್ ಮಾಡಿ, ಸ್ಲ್ಯಾಶ್ ಏನಿದೆ ಇದನ್ನು ರಿಮೂವ್ ಮಾಡ್ಬಿಡಿ ನೀವು. ಇವಾಗ ಬಂದು ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ಇಲ್ಲಿ ಬಂದು ಝೋನ್ ಬಂದು ನಾನು muruli1.shop ಅಂತ ಕೊಡ್ತೀನಿ, DNS ನೇಮ್ ಏನಿದೆ ಅದನ್ನೇ. ಅದಾದಮೇಲೆ ಬಂದು ನಾನು ಇದನ್ನು ರಿಮೂವ್ ಮಾಡ್ತೀನಿ.
ಓಕೆ, ಅದಾದಮೇಲೆ ಬಂದು ಮೈಕ್ರೋ ಇರೋದನ್ನು ಮೀಡಿಯಮ್ ಮಾಡ್ತೀನಿ ನಾನು. ಮೀಡಿಯಮ್ ಅದಾದಮೇಲೆ ಬಂದು ಇದನ್ನು ಚೇಂಜ್ ಮಾಡ್ತೀನಿ ನಾನು. ಮತ್ತು ನೋಡ್ ಕೌಂಟ್ ಬಂದು ನಮಗೆ 2 ನೋಡ್ ವರ್ಕರ್ ನೋಡು ಬೇಕಾಗಿರೋದು ಜಸ್ಟ್ 2 ಅಂತ ಕೊಡ್ತೀನಿ. ಅದಾದಮೇಲೆ ಬಂದು S3 ಬಂದು ಸ್ಟೇಟ್ ಸ್ಟೋರ್ ಮಾಡೋಕ್ಕೆ ನಾವು ಆಲ್ರೆಡಿ ಒಂದು ಕ್ರಿಯೇಟ್ ಮಾಡಿದ್ದೀವಿ, ಅದರದ್ದು ನೇಮ್ ಕೊಡ್ತೀವಿ myKTS ಮುರುಳಿ ಅಂತ. ಅದಾದಮೇಲೆ ಬಂದು ಕ್ಲಸ್ಟರ್ ನೇಮ್ ಬಂದು ನಾನು ಡೊಮೈನ್ ನೇಮ್ನ ಇನ್ಕ್ಲೂಡ್ ಮಾಡ್ಕೊಳ್ತೀನಿ, ಮುರುಳಿ 1.shop ಅಂತ. ಓಕೆ, ಅವಾಗ ಎಂಟರ್ ಮಾಡೋಣ. ಡೊಮೈನ್ DNS ಝೋನು ಓಕೆ, ಕಮೆಂಟ್ ನಾಟ್ ಫೋನ್ ಅಂತ ಬರ್ತಾ ಇದೆ. ಓಕೆ, ಇನ್ನೊಂದು ಸರಿ ಇದನ್ನು ಕಾಪಿ ಮಾಡೋಣ. ಪೇಸ್ಟ್. ಓಕೆ, ಇದನ್ನು ರಿಮೂವ್ ಮಾಡ್ತೀನಿ ಇವಾಗ ನಾನು. ಜಸ್ಟ್ ಎಂಟರ್ ಮಾಡ್ತೀನಿ. ಇವಾಗ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ನೋಡ್ಬೋದು. ಎರಡು Kubernetes ಅಪ್ಗ್ರೇಡ್ ಈಸ್ ರಿಕ್ವೈರ್ಡ್. ಓಕೆ, ಕಾಪ್ಸ್ ಗೆಟ್ ಕ್ಲಸ್ಟರ್ ಅಂತ ಕೊಡೋಣ. ಸ್ಟೇಟ್ ಕೇಳ್ತಾ ಇದೆ. ನೀವು ಸ್ಟೇಟ್ನ ಪಾಸ್ ಮಾಡಬೇಕು ಅಂತ ಅಂದರೆ ನೀವು ಸ್ಟೇಟ್ ಅಂತ ಒಂದು ಫ್ಲ್ಯಾಗ್ನ ಪಾಸ್ ಮಾಡಿ, ಸ್ಟೇಟ್ ಇದರೊಳಗಡೆ ಬಂದು ನೀವು S3ದು ನೇಮ್ ಕೊಡಬೇಕಾಗುತ್ತೆ, myKTS ಮುರುಳಿ. ಓಕೆ, ಕ್ಲಸ್ಟರ್ ಕ್ರಿಯೇಟ್ ಆಗಿದೆ. ಇಲ್ಲಿ ಬಂದು Kubernetes ಈಸ್ ನೋ ಲಾಂಗರ್ ಸಪೋರ್ಟೆಡ್ ಅಂತ ಬರ್ತದೆ ಅಂತ, ಅಂದರೆ ಒಂದು ಸ್ವಲ್ಪ 16 ಇರೋದನ್ನು 25ಗೆ ನಾವು ಇದು ಮಾಡೋಣ. ಅದಕ್ಕೋಸ್ಕರ ಬಂದು ನಾನು ಇಲ್ಲೇ ಡೈರೆಕ್ಟಾಗಿ ಡಿಲೀಟ್ ಮಾಡ್ಬೋದು. ಇದನ್ನು ಆಲ್ರೆಡಿ ಕ್ರಿಯೇಟ್ ಆಗಿರೋದನ್ನ ಡಿಲೀಟ್ ಮಾಡೋಣ ನಾವು. ಡಿಲೀಟ್ ಕ್ಲಸ್ಟರ್ ನೇಮ್, ಕ್ರಿಯೇಟ್ ಆಗಿರೋ ಕ್ಲಸ್ಟರ್ ನೇಮ್ ಕೊಡೋಣ, ಎಂಟರ್ ಕೊಡೋಣ. ಡಿಲೀಟ್ ಆಗ್ತಾ ಇದೆ. ಓಕೆ, ಇಲ್ಲಿ ಎಸ್ ಅಂತ ಪಾಸ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ಗೆಟ್ ಕ್ಲಸ್ಟರ್ ಮಾಡೋಣ. ಓಕೆ, ಯಾವುದೇ ರೀತಿ ಕ್ಲಸ್ಟರ್ ಇಲ್ಲ. ಇವಾಗ ಬಂದು ನಾವು ಪ್ರೀವಿಯಸ್ ಏನು ಸಪ್ಲೈ ಮಾಡಿದೋ ಅದನ್ನು ಸ್ವಲ್ಪ ಚೇಂಜಸ್ ಮಾಡೋಣ. ಓಕೆ, Kubernetes ಕ್ಲಸ್ಟರ್ ಇಲ್ಲೇ ಇದೆ. 16ಇಂದ ಬಂದು ನಾನು ಓಕೆ, ಕರೆಕ್ಟಾಗಿ ಚೇಂಜ್ ಆಗ್ತಾ ಇಲ್ಲ, ನೋ ಇಶ್ಯೂ. ಜಸ್ಟು ಹಿಸ್ಟರಿಗೆ ಹೋಗಿ ಎಲ್ಲಿದೆ ಅದು, ಇದನ್ನು ಕಾಪಿ ಮಾಡ್ಕೊಳ್ತೀನಿ ನಾನು. ಕ್ಲಿಯರ್, ಪೇಸ್ಟ್. ಓಕೆ, ಇಲ್ಲಿ ಬಂದು ನಾನು 25 ಅಂತ ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಜಸ್ಟ್ ಕಾನ್ಫಿಗರೇಷನ್ ಕ್ರಿಯೇಟ್ ಆಗಿದೆ. ಇವಾಗ ಬಂದು ನಾವು ಈ ಕಾನ್ಫಿಗರೇಷನ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಯಾವ ರೀತಿ ಅಪ್ಲೈ ಮಾಡೋದು ಅಂತಂದರೆ, ಇಲ್ಲಿ ಕೆಳಗಡೆ ನಿಮಗೆ ಕಮೆಂಟ್ನ ಕೊಟ್ಬಿಟ್ಟಿರ್ತಾರೆ. ಈ ಕಮೆಂಟ್ನ ಜಸ್ಟು ನೀವು ಅಪ್ಲೈ ಮಾಡಿ ಅಷ್ಟೇ. ಇಲ್ಲಿ ನೋಡ್ಬೋದು ನೀವು ಇನ್ಸ್ಟೆನ್ಸಲ್ಲಿ ಹೋಯ್ತು ಅಂತ ಅಂದರೆ ಜಸ್ಟ್ ಒಂದು ಇನ್ಸ್ಟೆನ್ಸ್ ಇದೆ ಅಂತಂದರೆ ಕಾಪ್ದು ಇನ್ಸ್ಟೆನ್ಸ್ ಇದೆ ಅಷ್ಟೇ. ನೀವು ಇವಾಗ ಬಂದು ಒಂದು ಕಾನ್ಫಿಗರೇಷನ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಜಸ್ಟ್ ಒಂದು YAML ಫೈಲ್ ಕ್ರಿಯೇಟ್ ಆಗಿರುತ್ತೆ. ಅದನ್ನು ಬಂದು ನೀವು ಕಾಪ್ಸ್ ಗೆಟ್ ಕ್ಲಸ್ಟರ್, ಓಕೆ, ನೀವು ಸ್ಟೇಟ್ನ ಪಾಸ್ ಮಾಡಬೇಕಾಗುತ್ತೆ. ಸ್ಟೇಟ್ S3 myKTS ಮುರುಳಿ. ಓಕೆ, ಇಲ್ಲಿ ನೋಡ್ಬೋದು ಒಂದು ಕ್ಲಸ್ಟರು ಕ್ರಿಯೇಟ್ ಆಗಿದೆ, ಜಸ್ಟ್ ಕಾನ್ಫಿಗರೇಷನ್ ಕ್ರಿಯೇಟ್ ಆಗಿದೆ. ಜಸ್ಟ್ ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ. ಓಕೆ, ಇವಾಗ ಈ ಕಾನ್ಫಿಗರೇಷನ್ನ ನೀವು ಚೆಕ್ ಮಾಡಬೇಕು ಅಂತ ಅಂದರೆ ಜಸ್ಟು ಎಡಿಟ್ ಅಂತ ಕೊಟ್ಟು ಕ್ಲಸ್ಟರ್ ನೇಮ್ ಬಂದು ಈ ನೇಮ್ ಏನಿದೆ ಇದನ್ನು ಕಾಪಿ ಪೇಸ್ಟ್ ಮಾಡಿ. ಇಲ್ಲಿ ನೋಡ್ಬೋದು ನೀವೇನು ಕಾನ್ಫಿಗರೇಷನ್ ಕ್ರಿಯೇಟ್ ಮಾಡಿದಿರೋ ಆ ಕಾನ್ಫಿಗರೇಷನ್ ಬಂದು YAML ಫೈಲಲ್ಲಿ ನಿಮಗೆ ಕ್ರಿಯೇಟ್ ಆಗಿದೆ ನೋಡ್ಬೋದು. ಓಕೆ, ಏನು ಎರರ್ ಬರ್ತಾ ಇದೆ.
clear. Okay. Okay. ಇಲ್ಲಿ ನೋಡ್ಬೋದು, ಇಲ್ಲಿ ಬರ್ತಾ ಇದೆ. ಏನಕ್ಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಇಲ್ಲಿ ನೋಡ್ಬೋದು ಇದು ಕಾನ್ಫಿಗರೇಷನ್ ಇರುತ್ತೆ. ಈ ಕಾನ್ಫಿಗರೇಷನ್ ನಾವು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಈ ಕಾನ್ಫಿಗರೇಷನ್ ಫೈಲ್ನ S3 ಬಕೆಟಿಂದ ತಗೊಂಡು ಅದೇನು ಮಾಡುತ್ತೆ, ಇಲ್ಲಿ ಇನ್ಸ್ಟೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಕಾಪ್ಸ್ ಅಪ್ಡೇಟ್, ಇಲ್ಲಿ ಬಂದು ನೇಮ್ ಬಂದು ಕಾಪ್ಸ್ ಗೆಟ್ ಕ್ಲಸ್ಟರ್, ನೇಮ್ ಬಂದಿದ್ದು. ಇದನ್ನು ನಾನು ಕಾಪಿ ಮಾಡ್ಕೊಳ್ತೀನಿ. ಓಕೆ, ಎಂಟರ್ ಮಾಡ್ತೀನಿ. ಕಾಪ್ಸ್ ಅಪ್ಡೇಟ್ ಕ್ಲಸ್ಟರ್ ನೇಮ್. ಓಕೆ, ಇನ್ನೊಂದು ಡ್ಯಾಶ್ ಬರಬೇಕಾಗುತ್ತೆ. ಓಕೆ, ನಾವಿಲ್ಲಿ ಬಂದು ಸ್ಟೇಟ್ನ ನಾವು ಪಾಸ್ ಮಾಡಬೇಕಾಗತ್ತೆ. ಸ್ಟೇಟ್ S3 myKTS 3D. ಎಷ್ಟು ಪಾಸ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ ಕ್ರಿಯೇಟ್ ಆಗ್ತಿರೋದೆಲ್ಲ ಇನ್ಫಾರ್ಮೇಷನ್ನು. ಇಲ್ಲಿ ನೋಡ್ಬೋದು ನ್ಯೂ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇದೆ ETCDಗೆ. ವೆಯ್ಟ್ ಮಾಡೋಣ ಸ್ವಲ್ಪ ಟೈಮು. ಓಕೆ, ಇಲ್ಲಿ ಹೇಳ್ತಾ ಇದೆ ನೀವೊಂದು 10 ಮಿನಿಟ್ ವೆಯ್ಟ್ ಮಾಡಿ ಅಂತ. ಇಲ್ಲಿ ರಿಫ್ರೆಶ್ ಮಾಡಿ ನೋಡೋಣ. ಓಕೆ, ಅದಕ್ಕಿಂತ ಮೊದಲು ನಾನು ಯಾವುದ್ರ ಡಿಪ್ಲಾಯ್ ಮಾಡಿದೆ ಅಂತ ನೋಡ್ತೀನಿ. ಯಾವ ಝೋನಲ್ಲಿ, ಎಲ್ಲಿದೆ ಅದು? ಓಕೆ, ಓಕೆ, US East 2A ಅಂತ ಅಂದರೆ ನಾವು US East, US West. ಓಕೆ, US West 2A ಅಲ್ಲಿ ಅಂತ ಅಂದರೆ ಇದರಲ್ಲಿ ನಾವು ಡಿಪ್ಲಾಯ್ ಮಾಡಿರೋದ್ರಿಂದ ಇದರೊಳಗಡೆ ಹೋಗೋಣ. ಇಲ್ಲಿ ಇನ್ಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಅದು. ಓಕೆ, ಜಸ್ಟ್ EC2 ಅಂತ ಕೊಡೋಣ. ಓಕೆ, ಇಲ್ಲಿ ನೋಡ್ಬೋದು 3 ಇನ್ಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. 3 ಇನ್ಸ್ಟೆನ್ಸು, ಒಂದು ಬಂದು ಕಂಟ್ರೋಲ್ ಪ್ಲೇನು, ವರ್ಕರ್ ನೋಡ್ ಬಂದು 2 ಕ್ರಿಯೇಟ್ ಆಗ್ತಾ ಇದೆ. ನೋಡ್ಬೋದು ಇಲ್ಲಿ ರನ್ನಿಂಗ್ ಅಂತ ಇದೆ, ಇನಿಷಿಯಲೈಸೇಷನ್ ಅಂತ ಬರ್ತದೆ, ಇನಿಷಿಯಲೈಸಿಂಗ್ ಅಂತ. ಓಕೆ, ನಾನು ಇದನ್ನು ಇನ್ನೊಂದು ಟ್ಯಾಬಲ್ಲಿ ಓಪನ್ ಮಾಡ್ಕೊಳ್ತೀನಿ. ಓಕೆ, ಇನ್ಸ್ಟೆನ್ಸ್ ಕನೆಕ್ಟ್ ಮಾಡ್ತೀನಿ ನಾನು. ನೀವು ಕಾಪ್ಸ್ನ ಯೂಸ್ ಮಾಡಿಕೊಂಡು ಎಲ್ಲಿಗೆ ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಬೋದು, ಯಾವ ರೀಸನ್ ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ಅದು ಬಂದು ಡಿಫಾಲ್ಟಾಗಿ ಇದನ್ನು ಕೂಡ ಬದಲು ನಾನು US West ಕೊಟ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಅದು ಕ್ರಿಯೇಟ್ ಆಗ್ತಾ ಇದೆ. sudo su clear cops get cluster. ಓಕೆ, ಸ್ಟೇಟ್ S3 myKTS ಕ್ಲಸ್ಟರ್, ಸಾರಿ ಮೈ KTS 3D ಅಲ್ಲ ಅದು. ಓಕೆ, kubectl get nodes. ಓಕೆ, kubectl ಇನ್ಸ್ಟಾಲ್ ಆಗಿದೆ. kubectl ಒಂದು ಇನ್ಸ್ಟಾಲ್ ಮಾಡೋಣ. ಇದು ಬಂದು ಕ್ಲಾಸಿಕ್ ಅಂತ ಮೆನ್ಷನ್ ಮಾಡಿ. ಓಕೆ, get nodes.
ಓಕೆ 2 ಔಟ್ ಆಫ್ 2 ರನ್ನಿಂಗ್ ಸ್ಟೇಟ್ ಇದೆ. ಸ್ವಲ್ಪ ಟೈಮ್ ತಗೊಳುತ್ತಾ ಇದು. ಇವಾಗ ಇದು ರೆಕಾರ್ಡ್ಸ್ಗಳು ಕ್ರಿಯೇಟ್ ಆಗಿದೆ ಅಂತ ನೋಡೋಣ. ರೌಟ್ 53 ರಿಫ್ರೆಶ್. ಓಕೆ, ರೆಕಾರ್ಡ್ ಕ್ರಿಯೇಟ್ ಆಗಿದೆ. API ಇಂಟರ್ನಲ್ API ಮೈ ಕ್ಲಸ್ಟರ್ 1. ಓಕೆ, ಕಾಪ್ಸದು ಕ್ರಿಯೇಟ್ ಆಗಿದೆ. ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಓಕೆ, ಒಂದು ಕಂಟ್ರೋಲ್ ಪ್ಲೇನ್ ಬಂತು. ಇಲ್ಲಿ ನೋಡ್ಬೋದು ಒಂದು ಕಂಟ್ರೋಲ್ ಪ್ಲೇನ್ ರೆಡಿ ಆಗಿದೆ ಅಂತ ಬರ್ತಾಯಿದೆ. ಇನ್ನೊಂದು ವೆಯ್ಟ್ ಮಾಡೋಣ, ಇನ್ನೂ 2 ಬರಬೇಕು. ಗೆಟ್ ಪಾರ್ಟ್ಸ್ ಕ್ಯೂಬ್ ಸಿಸ್ಟಮ್. ಓಕೆ, ODNS ಇನ್ನೂ ಪೆಂಡಿಂಗ್ ಸ್ಟೇಟಲ್ಲಿದೆ. ಓಕೆ, ಸ್ವಲ್ಪ ವೆಯ್ಟ್ ಮಾಡೋಣ. ಮಾಸ್ಟರ್ ಮೈ ಕ್ಲಸ್ಟರ್. ಓಕೆ, 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 2 ನೋಡು ಎನೇಬಲ್ ಆಗಿದೆ, ಇಲ್ಲಿ ನೋಡ್ಬೋದು. ಇವಾಗ ಬಂದು ಪಾರ್ಟ್ಸ್ಗಳು ಚೆಕ್ ಮಾಡೋಣ. ಓಕೆ, ಎಲ್ಲ ಅಪ್ ಆ್ಯಂಡ್ ರನ್ನಿಂಗ್ ಇದೆ. ಓಕೆ, ಇವಾಗ ಬಂದು ನಾವು ವರ್ಷನ್ ಚೆಕ್ ಮಾಡೋದಾದರೆ ನೀವು ವರ್ಷನ್ ನೋಡ್ಬೋದು. ಇಲ್ಲಿ ವರ್ಷನ್ 1.25, ವರ್ಷನ್ 1.25, ವರ್ಷನ್ 1.25 ಇದೆ. ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಾವು ಯಾವ ರೀತಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ವರ್ಷನ್ 1.25 ಇಂದ 26ಗೆ ಯಾವ ರೀತಿ ಅಪ್ಗ್ರೇಡ್ ಮಾಡೋದು ಈಸಿಯಾಗಿ ಅನ್ನೋದನ್ನು ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ.